ಮೇಕ್ರಿ ಸರ್ಕಲ್ ಬಳಿ ಮೊಹಮ್ಮದ್ ನಲ್ಪಾಡ್ ಹೈ ಡ್ರಾಮಾ. ಪ್ರಧಾನಿ ಮೋದಿಗೆ ಚೊಂಬು ಪ್ರದರ್ಶನಕ್ಕೆ ಮುಂದಾದ ನಲ್ಪಾಡ್. ಕೂಡಲೇ ಪೊಲೀಸರಿಂದ ಮೊಹಮ್ಮದ್ ನಲ್ಪಾಡ್ರನ್ನ ವಶಕ್ಕೆ ಪಡೆಯಲಾಗಿದೆ. ಚೊಂಬು ತೋರಿಸಿದ್ರೇನು ತಪ್ಪು ಅಂತ ಪೊಲೀಸರ ಮೇಲೆನೇ ಈ ಸಂದರ್ಭದಲ್ಲಿ ಗರಂ ಆಗಿದ್ದಾರೆ. ಬೆಂಗಳೂರಿಗೆ ಪ್ರಧಾನಿ ಮೋದಿ ಆಗಮಿಸಿದ್ರಲ್ಲ, ಆ ಸಂದರ್ಭದಲ್ಲಿ ಮೇಕ್ರಿ ಸರ್ಕಲ್ ಬಳಿ ಮೊಹಮ್ಮದ್ ನಲ್ಪಾಡ್ ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷ ಈ ರೀತಿ ಹೈಡ್ರಾಮಾ ಸೃಷ್ಟಿ ಮಾಡಿರೋದು. ಪ್ರಧಾನಿ ನರೇಂದ್ರ ಮೋದಿಗೆ ಚೊಂಬು ಪ್ರದರ್ಶನ ಮಾಡೋದಕ್ಕೆ ಕೂಡಲೇ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಪೊಲೀಸರ ಜೊತೆ ಕೂಡ ವಾಗ್ವಾದ ನಡೆಸಿದ್ದಾರೆ ನಲ್ಪಾಡ್. Karnataka Youth Congress president out there trying to go ahead. Karnataka Youth Congress president out there trying to go ahead. ನೋಡಿ, ಮೇಕ್ರಿ ಸರ್ಕಲ್ ಸಮೀಪ ನಡೆದಿರೋ ಘಟನೆ ಇದು. ಇವತ್ತು ಬೆಳಗ್ಗೆನೆ ಕಾಂಗ್ರೆಸ್ ಮುಖಂಡರೆಲ್ಲರೂ ಪ್ರಧಾನಿ ಮೋದಿ ಆಗಮನದ ಹಿನ್ನೆಲೆ ಚಂಬು ಪ್ರದರ್ಶನ ಮಾಡಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ರು. ರಣದೀಪ್ ಸುರ್ಜೇವಾಲಾ ಸೇರಿದ ಹಾಗೆ ಎಲ್ಲರನ್ನೂ ಪೊಲೀಸರು ವಶಕ್ಕೆ ಪಡೆದಿದ್ರು. ಅದಾದ್ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರಿಗೆ ಬಂದ್ರು. ಭಾಷಣ ಮುಗಿಸಿ ಹೊರಡೋ ಸಂದರ್ಭದಲ್ಲಿ ನೋಡಿ, ಮೇಕ್ರಿ ಸರ್ಕಲ್ ಬಳಿ ನಲ್ಪಾಡ್ ಚಂಬು ಪ್ರದರ್ಶನ ಮಾಡೋ ಪ್ರಯತ್ನ ಮಾಡಿದ್ದಾರೆ. ತುಂಬಾ ಟೈಟ್ ಸೆಕ್ಯೂರಿಟಿ ಇರುತ್ತೆ, ಮತ್ತೆ ರಸ್ತೆ ಫುಲ್ ಜೀರೋ ಟ್ರಾಫಿಕ್ ಇಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ವಾಹನ ಅಲ್ಲಿ ಪಾಸ್ ಆಗೋ ಸಂದರ್ಭದಲ್ಲಿ ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷ ನಲ್ಪಾಡ್ ಈ ರೀತಿ ಚಂಬು ಪ್ರದರ್ಶನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಬಟ್ ಅಲ್ಲಿದ್ದಂಥ ಪೊಲೀಸರು ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಬೆಳಗ್ಗೆನೆ ಈ ಚಂಬು ಪ್ರದರ್ಶನದ ಪ್ರತಿಭಟನೆ ಮುಕ್ತಾಯ ಆದಾಗಿತ್ತು. ಬಟ್ ಈಗ ಮತ್ತೊಂದು ಹೈಡ್ರಾಮಾ ಸೃಷ್ಟಿ ಮಾಡಿದ್ದಾರೆ ನಲ್ಪಾಡ್. ಏನಾಯ್ತು ಸ್ಥಳದಲ್ಲಿ? ವಿಜಯ್, ಕಾಂಗ್ರೆಸ್ ಏನು ಮಾಧ್ಯಮಗಳ ಅಂದ್ರೆ ಪತ್ರಿಕೆಗಳಲ್ಲಿ ಒಂದು ಚೊಂಬಿನ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನ ಕೊಟ್ಟಿತ್ತು. ಈ ಒಂದು ವಿಚಾರವನ್ನ ಒಂದು ಏನು ಸಾಕಷ್ಟು ಹೋರಾಟ ಮಾಡ್ಲಿಕ್ಕೂ ಕೂಡ ಕಾಂಗ್ರೆಸ್ ತೀರ್ಮಾನವನ್ನ ತೆಗೆದುಕೊಂಡಿತ್ತು. ಪ್ರಮುಖವಾಗಿ ಇವತ್ತು ಬೆಳಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಬೆಂಗಳೂರಿಗೆ ಆಗಮಿಸ್ತಾರೆ. ಆ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡ್ಬೇಕಂತ ಹೇಳಿ ಎಲ್ಲ ಕಾಂಗ್ರೆಸ್ ನಾಯಕರು ಬೆಳಗ್ಗೆ ಮೇಕ್ರಿ ಸರ್ಕಲ್ ಬಳಿ ಒಂದು ಪ್ರತಿಭಟನೆಯ ಒಂದು ಹಮ್ಮಿಕೊಂಡಿದ್ರು. ಆದ್ರೆ ಪೊಲೀಸರು ಈ ಒಂದು ಪ್ರತಿಭಟನೆಯನ್ನ ಹತ್ತಿಕ್ಕಿದ್ರು. ಜೊತೆಗೆ ಈ ಏನು ಬೆಳಗ್ಗೆಯಿಂದ ಪ್ರತಿಭಟನೆ ಮಾಡ್ತಿದ್ದಂತ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರನ್ನೆಲ್ಲರೂ ಕೂಡ ಇಲ್ಲಿಂದ ಕಳಿಸಿರುವಂತಹ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಇವತ್ತು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಒಂದು ಏನು ಸಮಾವೇಶಕ್ಕೆ ಬಂದಿದ್ರು. ಈ ಸಮಾವೇಶ ಮುಗಿದ ಬಳಿಕ ಏನು ಬೆಂಗಳೂರಿನಿಂದ ಅವರು ವಾಪಸ್ ತೆರಳಲಿಕ್ಕೆ ಮುಂದಾಗಿದ್ರು. ಈ ಸಂದರ್ಭದಲ್ಲಿ ಏನು ಪ್ರಮುಖವಾಗಿ ಕಾಂಗ್ರೆಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂತಹ ಮೊಹಮ್ಮದ್ ನಲ್ಪಾಡ್ ಅವರು ಒಂದು ಚಂಬು ಪ್ರದರ್ಶನಕ್ಕೆ ಮುಂದಾಗಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಕೂಡ ಅವರನ್ನ ತಡೆದು ಆ ಚಂಬನ್ನ ಕಳಿಸ್ಕೊಂಡು ನಂತರ ಅವ್ರನ್ನ ವಶಕ್ಕೆ ತೆಗೆದುಕೊಂಡಿರುವ ಘಟನೆ ನಡೆದಿರುವಂತದ್ದು. ಏನು ಈ ಸಂದರ್ಭದಲ್ಲಿ ಸಾಕಷ್ಟು ಹೈಡ್ರಾಮಾ ನಡೀತಿತ್ತು. ಯಾಕಂದ್ರೆ ಒಂದ್ ಕಡೆ ಪ್ರಧಾನಿ ಮೋದಿ ಅವರು ಒಂದು ಕಾನ್ವೆ ಪಾಸ್ ಆಗ್ತಿತ್ತು. ಈ ಸಂದರ್ಭದಲ್ಲಿ ಏಕಾಏಕಿ ಮೊಹಮ್ಮದ್ ನಲ್ಪಾಡ್ ಅವರು ಜೊತೆಗೆ ಅವರ ಸಂಘಟಕರು ಎಲ್ಲರೂ ಕೂಡ ನೇರವಾಗಿ ಒಂದು ಕಾನ್ವೆ ಪಾಸ್ ಆಗ್ತಿದ್ದಂತ ರಸ್ತೆಗೆ ಬಂದು ಒಂದು ಚಂಬು ಪ್ರದರ್ಶನಕ್ಕೆ ಮುಂದಾಗಿದ್ರು. ಆದ್ರೆ ಪೊಲೀಸರು ಒಂದು ಅಲರ್ಟ್ ಆಗಿ ಕೂಡಲೇ ಅವರನ್ನ ವಶಕ್ಕೆ ತೆಗೆದುಕೊಂಡು ಜೊತೆಗೆ ಅವರ ಬಳಿ ಇದ್ದಂತ ಚಂಬನ್ನು ಕೂಡ ಪೊಲೀಸರು ವಶಕ್ಕೆ ತೆಗೆದುಕೊಂಡು ಈಗ ಹೆಚ್ಚಿನ ವಿಚಾರಣೆಗೆ ತೆಗೆದುಕೊಂಡು ಹೋಗಿರುವಂತದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಮಂಜುನಾಥ್. Karnataka Youth Congress president out there trying to go ahead and Karnataka Youth Congress president out there trying to go ahead and Karnataka Youth Congress president out there trying to go ahead and ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.